ಇದ್ದಕ್ಕಿದ್ದಂತೆ ಐಷಾರಾಮಿ ಬಿಎಂಡಬ್ಲ್ಯೂ ಬೆನ್ಸ್ ಕಾರುಗಳು ಬಂದು ನಿಂತವು. ಸಾಲಾಗಿ ಬಂದು ನಿಂತ ದೊಡ್ಡ ದೊಡ್ಡ ಅಧಿಕಾರಿಗಳು, ಯಾರೋ ಮಂತ್ರಿಗಳು ಅಥವಾ ಉದ್ಯಮಿಗಳು ಬಂದಿರಬಹುದು ಎಂದು ಜನ ಅಂದುಕೊಂಡಿದ್ದರು. ಆದರೆ ಆ ಮೂವರು ಅಧಿಕಾರಿಗಳು ಹೋಗಿ ಯಾರ ಪಾದಕ್ಕೆ ನಮಸ್ಕರಿಸಿದರು ಗೊತ್ತಾ? ಹೌದು, ಆ ಕಚೇರಿಯನ್ನು ಕಳೆದ 30 ವರ್ಷಗಳಿಂದ ಗುಡಿಸಿ ಸ್ವಚ್ಛ ಮಾಡುತ್ತಿದ್ದ ಒಬ್ಬ ಸಾಮಾನ್ಯ ಮಹಿಳೆಯ ಪಾದಗಳಿಗೆ ಆ ಅಧಿಕಾರಿಗಳೆಲ್ಲರೂ ಹೋಗಿ ನಮಸ್ಕರಿಸಿದರು. ಈ ದೃಶ್ಯ ನೋಡಿ ಅಲ್ಲಿ ನೆರೆದಿದ್ದವರೆಲ್ಲ ದಂಗಾದರು. ಅಸಲಿಗೆ ಯಾರು ಆ ಮಹಿಳೆ? ಆ ದೊಡ್ಡ ಅಧಿಕಾರಿಗಳಿಗೂ ಈಕೆಗೂ ಏನು ಸಂಬಂಧ? ಬನ್ನಿ ಈ ರೋಚಕ ಕಥೆಯನ್ನು ತಿಳಿಯೋಣ ಸ್ನೇಹಿತರೆ. ಇದು ಯಾವುದೋ ಸಿನಿಮಾದ ಕಥೆಯಲ್ಲ. ಜಾರ್ಖಂಡ್ ನ ಸುಮಿತಾ ಎನ್ನುವ ಮಹಿಳೆಯ ಜೀವನದ ನೈಜ ಘಟನೆ. ಸುಮಿತಾ ಅವರು ಸರ್ಕಾರಿ ಕಚೇರಿಯೊಂದರಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು. ಕೈಯಲ್ಲಿ ಪೊರಕೆ ಹಿಡಿದು ಕಚೇರಿಯ ಮೂಲೆ ಮೂಲೆಯನ್ನು ಸ್ವಚ್ಛಗೊಳಿಸುವುದೇ ಕಾಯಕವಾಗಿತ್ತು. ಸಂಬಳ ಕಡಿಮೆ ಇದ್ದರೂ, ಅವಮಾನಗಳು ಎದುರಾದರೂ ಸುಮಿತಾ ಅವರು ಕುಗ್ಗಲಿಲ್ಲ. ಅವರ ಕಣ್ಣ ಮುಂದೆ ಒಂದು ದೊಡ್ಡ ಕನಸಿತ್ತು. ತಾನು ಕಲಿಯದಿದ್ದರೂ ತನ್ನ ಮಕ್ಕಳು ಈ ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕು ಎಂಬ ಛಲ ಅವರಲ್ಲಿತ್ತು. ನೋಡಿ, ಒಬ್ಬ ವ್ಯಕ್ತಿಗೆ ಅಕ್ಷರ ಜ್ಞಾನವಿಲ್ಲದಿದ್ದರೂ ಪರವಾಗಿಲ್ಲ, ಆದರೆ ಜೀವನದ ಮೌಲ್ಯ ಮತ್ತು ಶಿಕ್ಷಣದ ಮಹತ್ವ ತಿಳಿದಿರಬೇಕು. ಸುಮಿತಾ ಅವರು ಅಷ್ಟೇ. ತಾನು ಗುಡಿಸಿ ಧೂಳು ತೆಗೆಯುತ್ತಿದ್ದರೂ ತನ್ನ ಮಕ್ಕಳ ಭವಿಷ್ಯಕ್ಕೆ ಧೂಳು ಹಿಡಿಯದಂತೆ ನೋಡಿಕೊಂಡರು. ತನ್ನ ಇಡೀ 30 ವರ್ಷಗಳ ಕಷ್ಟದ ದುಡಿಮೆಯನ್ನು, ಪ್ರತಿಯೊಂದು ರೂಪಾಯಿಗಳನ್ನು ಮಕ್ಕಳ ಓದಿಗಾಗಿಯೇ ಮುಡಿಪಾಗಿಟ್ಟರು. ಹಸಿವಿದ್ದರು, ತಡೆದರು, ಹರಿದ ಸೀರೆಯನ್ನೇ ಉಟ್ಟರು, ಆದರೆ ಮಕ್ಕಳ ಪುಸ್ತಕಗಳಿಗೆ ಎಂದೂ ಕೊರತೆ ಮಾಡಲಿಲ್ಲ. ಹೀಗೆ ಕಾಲ ಉರುಳಿತು. ಸುಮಿತಾ ಅವರ ನಿವೃತ್ತಿಯ ದಿನ ಹತ್ತಿರ ಬಂತು. ಅಂದು ಆ ಕಚೇರಿಯ ಮುಂದೆ 3 ಐಷಾರಾಮಿ ಕಾರುಗಳು ಬಂದು ನಿಂತವು. ಆ ಕಾರುಗಳಿಂದ ಇಳಿದವರು ಬೇರೆ ಯಾರೂ ಅಲ್ಲ, ಸುಮಿತಾ ಅವರ ಪ್ರೀತಿಯ 3 ಮಕ್ಕಳು. ಅವರಲ್ಲಿ ಒಬ್ಬರು ಜಿಲ್ಲಾಧಿಕಾರಿ, ಇನ್ನೊಬ್ಬರು ವೈದ್ಯರು, ಮತ್ತೊಬ್ಬರು ರೈಲ್ವೆ ಇಂಜಿನಿಯರ್. ಇಡೀ ಜಿಲ್ಲೆಯೇ ಗೌರವಿಸುವ ಈ ಅಧಿಕಾರಿಗಳು ಅಂದು ತಮ್ಮ ತಾಯಿಯ ನಿವೃತ್ತಿಯ ಸಂಭ್ರಮಕ್ಕೆ ಸಾಕ್ಷಿಯಾಗಲು ಬಂದಿದ್ದರು. ಅಮ್ಮನ ಕೈಯಲ್ಲಿದ್ದ ಪೊರಕೆಯನ್ನು ಬದಿಗಿಟ್ಟು ಆ ತಾಯಿಯ ಪಾದಕ್ಕೆ ನಮಸ್ಕರಿಸಿದಾಗ ಅಲ್ಲಿ ನೆರೆದಿದ್ದ ಜನರ ಕಣ್ಣಾಲಿಗಳು ಒದ್ದೆಯಾದವು. ಸ್ನೇಹಿತರೆ, ಸಾಧನೆ ಮಾಡಲು ಸೌಲಭ್ಯಗಳಿಗಿಂತ ಸಂಕಲ್ಪ ದೊಡ್ಡದು ಎಂಬುದಕ್ಕೆ ಸುಮಿತಾ ಅವರೇ ಸಾಕ್ಷಿ. ಕಸಗುಡಿಸುವ ಕೈಗಳು ಕೂಡ ಸಮಾಜ ಮೆಚ್ಚುವಂತಹ ಶಿಖರಗಳನ್ನು ನಿರ್ಮಿಸಬಲ್ಲವು ಎಂಬುದನ್ನು ಈ ಕತೆ ನಮಗೆ ತೋರಿಸಿಕೊಡುತ್ತದೆ. ಇಂತಹ ಮಹಾನ್ ತಾಯಿಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.